ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ಮಾತನ್ನ ಮುಂದುವರಿಸೋಣ. ಸೊ ಮೇಡಮ್, ಈಗ ರಿಲೇಷನ್ಶಿಪ್ ಬಂತ ವಿಷಯಕ್ಕೆ ಬಂದಾಗ, ಸೊ ರಿಲೇಷನ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿರುತ್ತೆ. ಸೊ ಆ ಟೈಮಲ್ಲಿ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಅಂತೀವಲ್ಲ, ಹೆಂಗೆ ಅಂತ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ದೂರ ಮಾಡ್ಕೊಳ್ಳೋದಿರ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿರ್ಬೋದು, ಸೊ ಏನು ಮಾಡಬೇಕು ಹುಡುಗಿ ಆ ಟೈಮ್? ಮ್ಯಾರೇಜ್ ಬಂದು ಜಸ್ಟ್ ಲೈಕ್ ಸೈನ್ಸಲ್ಲಿ ಬಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಕಲಿತೀವಿ, ಲರ್ನಿಂಗ್ ಪ್ರೋಸೆಸ್ ಇರುತ್ತೆ, ಆಮೇಲೆ ಡಿಸ್ಕವರ್ ಮಾಡ್ತೀವಿ. ಅದೇ ಥರನೇ ಈ ಮ್ಯಾರೇಜೂ ಅಷ್ಟೇ. ಈ ಪ್ರೋಸೆಸ್ಸಲ್ಲಿ ಯಾವುದು ವಾಂಟು, ಯಾವುದು ವಿ ಡೋಂಟ್ ವಾಂಟ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಫಸ್ಟು ಬ್ಲೇಮ್ ಮಾಡೋದು ಇಬ್ಬರು. ಇವಾಗ ಎಲ್ಲಿ ಫ್ರಿಕ್ಷನ್ಸ್ ಆಗ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಿಟ್ ಅಕ್ರಾಸ್ ಆ್ಯಂಡ್ ಟಾಕ್. ಅದಕ್ಕೆ ಯಾರೂ ಬರೋದಿಲ್ಲ, ಅದೇ ಪ್ರಾಬ್ಲಮ್ಮು. ನಾವು ಹುಡುಗಿರು ಕರೆದ್ರೂ ಹೇಳಿ ಏನು ತಪ್ಪು ಅಂತ ಹೇಳಿದ್ರು ಹೇಳೋಕ್ಕೆ ಅವರು ಸಿಚುವೇಶನಲ್ಲಿ ಇರಲ್ಲ. ಮೆನಿ ಡೈವರ್ಸ್ ವಿತೌಟ್ ರೀಸನ್ಸ್. ಈ ಹುಡುಗನ ಕೇಳಿ ಹುಡುಗಿನ ಕೇಳಿ ಏನು ರೀಸನ್ಸು, ನೋ ರೀಸನ್ಸ್, ಬ್ಲ್ಯಾಂಕ್ ಆಗಿರ್ತಾರೆ, ವಿತೌಟ್ ರೀಸನ್ಸ್ ತೊಗೊಂಡಿರ್ತಾರೆ. ಅಲ್ಲಿ ನೋಡಿದ್ರೆ ಇನ್ಫ್ಲೂಯೆನ್ಸ್, ಪೇರೆಂಟ್ಸ್ ಪ್ರೆಷರ್ ಇರುತ್ತೆ. ನೀನು ಈ ಡೈವರ್ಸ್ ಮಾಡಲಿಲ್ಲ ಅಂದರೆ ನಿನ್ಗೆ ಆಸ್ತಿ ಸಿಗಲ್ಲ, ಆ ಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಸಲ್ಲಿ ಸುಮಾರು ಕೇಸಸ್ ಹಿಂಗೆ ಹೋಗ್ತಾ ಇರುತ್ತೆ. ಆಮೇಲೆ ಇವಾಗ ಫಸ್ಟ್ ಥಿಂಗ್ ಐ ವುಡ್ ಅಡ್ವೈಸ್ ಇಸ್, ಎಲ್ಲರ ಮನೆಯಲ್ಲೂ ಬೆಡ್ರೂಮಲ್ಲಿ ಟೆಲಿವಿಷನ್ಸ್ ಹಾಕಿರ್ತಾರೆ. ವಿ ಶುಡ್ ಆಲ್ವೇಸ್ ರಿಮೂವ್ ದ ಟೆಲಿವಿಷನ್ಸ್. ದಟ್ ಈಸ್ ದ ಓನ್ಲಿ ಟೈಮ್ ನೀವು ಇಂಟ್ರಾಕ್ಷನ್ ಮಾಡೋದು. ಅಲ್ಲೂ ನ್ಯೂಸ್ ನೋಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋದಲ್ಲ. ಯು ಆ್ಯಂಪಲ್ ಟೈಮ್ ಟು ಸ್ಪೆಂಡ್. ಇವಾಗ ಅಬ್ರಾಡಲ್ಲಿದ್ದರೆ ಹುಡುಗಿ ಇಲ್ಲಿದ್ದಾಗ ಕಮ್ಯುನಿಕೇಷನ್ಸ್ ಮಾಡ್ತಾ ಇರಬೇಕು. ಆ ರಿಲೇಷನ್ಶಿಪ್ ಡೆವಲಪ್ಮೆಂಟ್ ಮಾಡೋಕ್ಕೆ ಕಮ್ಯುನಿಕೇಷನ್ ಕಾನ್ಸಿಕ್ವೆಂಟ್ಲಿ ಮಾಡ್ತಾ ಇದ್ದರೆ ಅದು ಬೆಳೆಯುತ್ತೆ. ಇಲ್ಲ ಅಲ್ಲಿ ಹೋದ್ಮೇಲೆ ಬ್ಯಾಂಗ್ ಮಾಡೋದು. ಸುಮಾರು NRI ಮ್ಯಾಟ್ರಸಲ್ಲಿ ಹಿಂಗಾಗುತ್ತೆ. ಫೋನ್ ಮಾಡಿದ್ರೆ ಈ ಹುಡುಗಿ ಬ್ಯಾಂಗ್ ಮಾಡೋದು. ಪ್ರೈಸ್ ಒಬ್ಬೊಬ್ಬರಿಗೆ ತಲೆ ಮೇಲೆ ಇದು ಬಂದ್ಬಿಟ್ಟಿರುತ್ತೆ. ನಾನು ಸ್ಮಾರ್ಟ್ ಆಗಿದ್ದೀನಿ, ಹುಡುಗಿರು ಬೀಳ್ತಾರೆ, ಅದನ್ನು ಹೇಳ್ಕೊಳ್ತಾರೆ ಹೆಂಡತಿ ಹತ್ರ, ನನಗೆ ಈ ಹುಡುಗಿ ಬಿದ್ದಿದ್ದಾಳೆ, ಆ ಹುಡುಗಿ ಬಿದ್ದಿರ. ಅದು ಪೇರೆಂಟ್ಸೇ ಡೆವಲಪ್ ಮಾಡಿರ್ತಾರೆ. ನನ್ನ ಹುಡುಗ ಸ್ಮಾರ್ಟು, ಐಶ್ವರ್ಯ ರಾಯ್ ಥರ ಸಿಗ್ತಾಳೆ, ನೀನು ಸಿಕ್ಬಿಟ್ಟಿದ್ಯಾ ಅಂತ ಆ ಥರ ಇನ್ಸಲ್ಟು ಮಾಡ್ತಾ ಇರ್ತಾರೆ. ಸೊ ಫಸ್ಟಿಂದ ನಾವು ಇಂಡಿಯನ್ ಕಲ್ಚರಲ್ಲಿ ಸಬಿತಾ, ಹುಡುಗನಿಗೆ ನೀನು ಅಪ್ಪ ಆಗ್ತೀಯಾ, ಗಂಡ ಆಗ್ತೀಯಾ, ನೀನು ಹೆಂಗೆ ಬೆಳೆಸ್ಬೇಕು ಅಂತ ಬೆಳೆಸ್ತೀವ. ಇಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ ಮೈಂಡಲ್ಲೇ ಹುಡುಗನ ಬೆಳೆಸ್ತೀವಿ. ಅದೇ ಹುಡುಗಿನ ಬೇರೆ ಮನೆಗೆ ಹೋಗ್ತೀಯ, ಅಡ್ಜಸ್ಟ್ ಮಾಡ್ಕೋ, ಇನ್ನು ಎಲ್ಲ ಶೇರ್ ಮಾಡು, ಆ ಥರ ಬೆಳೆಸ್ಬಿಟ್ಟು ಹುಡುಗನಿಗೆ ಮಾತ್ರ ನಾವು ಆ ಮ್ಯಾರೇಜ್ಗೆ ಪ್ರಿಪ್ರೇಷನ್ ಮಾಡೋದೇ ಇಲ್ಲ. ಆ ಹುಡುಗ ಏನಾದರೂ ಪ್ರಾಬ್ಲಮ್ಸ್ ಮನೆಗೆ ತೊಗೊಂಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಯಾವ ಪೇರೆಂಟ್ಸು ಹೇಳೋದಿಲ್ಲ. ಇಟ್ಸ್ ರೇರೆಸ್ಟ್ ಆಫ್ ದ ರೇರ್. ಬಿಡೋ ಅವಳಿಂದ್ರೆ ಇನ್ನೊಂದು ನೋಡ್ತೀವಿ. ಅದೇ ಅವ್ರ ಹೆಣ್ಮಕ್ಳು ಯಾರಾದರೂ ಪ್ರಾಬ್ಲಮ್ ಅಂತ ಬಂದಾಗ ಪ್ಯಾನಿಕ್ಕು. ಯಾಕಂದರೆ ಇವ್ರು ಎತ್ತಾಕೋದು ಹೆಣ್ಮಗು, ಮಗು, ದೇ ಹ್ಯಾವ್ ಗಿವನ್ ಬ್ಲಡ್. ಬೇರೆಯವ್ರು ಎತ್ತಾಕಿರೋದು ಮಣ್ಣು, ದೇ ಹ್ಯಾವ್ ಶೇಡ್ ಮಡ್ಡಿನ ಮಾಡಿದ ಬೊಂಬೆ ಥರ ಟ್ರೀಟ್ ಮಾಡೋದು. ಇಟ್ಸ್ ರಿಯಲಿ ರೆಡಿಕ್ಯುಲಸ್. ಸೊ ಇವಾಗ ಪ್ರೋಸೆಸ್, ಲೀಗಲ್ ಈ ಡೈವರ್ಸ್ ಪ್ರೊಸೀಡಿಂಗ್ ಪ್ರೋಸೆಸ್ ಅಲ್ಲಿ ಇರಬೇಕಾದ್ರೆ ಫಸ್ಟ್ ಅವಳಿಗೆ ಥ್ರೆಟ್ ಇರುತ್ತೆ, ಲೀಗಲ್ ಥ್ರೆಟ್ ಇರುತ್ತೆ, ಫೈನಾನ್ಷಿಯಲ್ ಥ್ರೆಟ್ ಇರುತ್ತೆ, ಎಮೋಷ್ನಲ್ ಥ್ರೆಟ್ ಇರುತ್ತೆ. ಸೊ ಫಸ್ಟು ನಾನು ಹೇಳೋದು ಅಂದರೆ, ಆ ಹುಡುಗಿಗೆ ಪ್ರಾಬ್ಲಮ್ ಅಂತ ಬಂದಾಗ ಯು ಶುಡ್ ಸ್ಟಾರ್ಟ್ ರೈಟಿಂಗ್ ಎವ್ರಿ ಡೇ. ನನಗೆ ಏನೇನು ಪ್ರಾಬ್ಲಮ್ಸ್, ನಿಮ್ಮದು ಏನೇನು ಆಗ್ತಾ ಇದೆ, ನಿಮ್ಮ ಫೀಲಿಂಗ್ಸ್ ಆಗಲಿ, ವಾಟ್ ಎವರ್ ಶೇರ್ ಮಾಡ್ಕೊಳಕ್ಕೆ ಆಗದಿರೋದು ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳ್ಳಿ, ಲೆಟರ್ಸ್ ಬರೀರಿ, ದಟ್ ಮೇ ಬಿ ಯೂಸ್, ಅದು ಡಾಕ್ಯುಮೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಡೈಲಿ ಬರಿತಾ ಹೋಗಬೇಕು, ಅನಲೈಸ್ ಮಾಡಿಕೊಂಡು. ಸೊ ಯು ಫೀಲ್ ಮೋರ್ ಲೈಟರ್. ಬರ್ದಾಗ ಯು ಫೀಲ್ ಮೋರ್ ಲೈಟರ್ ಅಬೌಟ್ ದ ಪ್ರಾಬ್ಲಮ್ ಆಗುತ್ತೆ. ಮತ್ತು ಈ ಕೇಸು ಡೈವರ್ಸ್ ಪೆಂಡಿಂಗ್ ಇದ್ದಾಗ ಫಿಸಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಈ ಡ್ರಗ್ಸ್ ಆಗಲಿ, ಆಲ್ಕೋಹಾಲ್ ಆಗಲಿ ಅದೆಲ್ಲ ಬಿಟ್ಬಿಟ್ಟು. ಆ್ಯಂಡ್ ಐ ಆಲ್ವೇಸ್ ಸಜೆಸ್ಟ್ ಮೈ ಕ್ಲೈಂಟ್, ಕೋರ್ಟ್ಗೆ ಬರೋಕ್ಕೆ ಮುಂಚೆ ಒಂದು ಬನಾನಾ, ಆ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಸಬಿತಾ ಬನಾನಾ ತಿಂದಾಗ. ಆಮೇಲೆ ಎಮೋಷನ್ ಕನ್ಸರ್ನ್ಸ್, ಇವಾಗ ಆ ಥರ ಪ್ರಾಬ್ಲಮ್ ಇದ್ದಾಗ ಪೇರೆಂಟ್ಸು ಮನೆಯಿಂದ ಸುಮಾರು ಪೇರೆಂಟ್ಸು ಈ ಕಡೆ ಅಮ್ಮ ಈ ಕಡೆ ಅಪ್ಪ ಕರ್ಕೊಂಬರೋದು ರಿಯಲಿ ಇಟ್ಸ್ ನಾಟ್ ಅಪ್ರಿಷಿಯೇಬಲ್. ಅವ್ರನ್ನ ಬಿಡಿ, ಪ್ರಾಬ್ಲಮ್ಸಲ್ಲಿ ಬೆಳೆಯೋಕ್ಕೆ ಬಿಡಿ. ಅಲ್ಲೂ ಪ್ಯಾಂಪ್ರಿಂಗ್ ಮಾಡೋದು ಬೇಡ. ಫ್ಯಾಮಿಲಿ ಕೋರ್ಟ್ಗೆ ಬಂದಾಗ ವಿತ್ ದ ಪೇರೆಂಟ್ಸ್ ಬರೋದು ಇಟ್ಸ್ ಸ್ವಲ್ಪ ಬಿಟ್ಬಿಡ್ಬೇಕು ಟು ಸಾಲ್ವ್ ದ ಪ್ರಾಬ್ಲಮ್.
ಸುಮಾರು ಗಂಡಸರು ಬರ್ಬೇಕಾದ್ರೆ ಅಪ್ಪ ಅಮ್ಮ ಜೊತೆನೇ ಬರ್ತಾರೆ. ಅವ್ರಿಗೆ ಭಯ, ಹೆಂಡತಿ ಹತ್ರ ಮಾತಾಡ್ಬಿಟ್ರೆ ಪ್ಯಾಚಪ್ ಆಗ್ಬಿಟ್ರೆ ಅಂತ ಭಯಕ್ಕೆ ಎಸ್ಕಾರ್ಟ್ಸ್ ತರ ಬರ್ತಾರೆ. ಹೌದು. ಮತ್ತೊಂದು ಮುಖ್ಯವಾದ ಕ್ವಶನ್ ಏನಂದ್ರೆ, ಡಿವೋರ್ಸ್ ನಡೀತಾ ಇದೆ, ಪೆಂಡಿಂಗ್ ಅಲ್ಲಿ ಇದೆ, ಇವಾಗ ಡಿಸಿಷನ್ ಏನೂ ಬಂದಿಲ್ಲ. ಸೊ ಅವಾಗಿಂದ ಹಿಡಿದು ಡಿವೋರ್ಸ್ ಸಿಕ್ತು, ಅದ ನಂತರ ಸಿಚುವೇಶನ್ ನ ಹೇಗೆ ಟ್ಯಾಕಲ್ ಮಾಡ್ಬೇಕು? ಇವಾಗ ಡೈವರ್ಸ್ ಆಗೋಯ್ತು, ಅನ್ವಾಂಟೆಡ್ ಡೈವರ್ಸ್ ಅಂತಾನೆ ಇಟ್ಕೊಳ್ಳೋಣ. ಫಸ್ಟ್ ನೋ ರಿಪೆನ್ಸ್ ನೋ ರಿಗ್ರೆಟ್ಸ್. ಆಗೋಯ್ತು, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಅದು ಮೀನ್ಸ್ ನನ್ನಿಂದ ಆಗಿಲ್ಲ ಅಂತ ಒಂದು ಫೀಲಿಂಗ್ ನಮ್ಮಲ್ಲಿ ಬಂದರೆ ಅದು ಒಂದು ಗಿಲ್ಟ್ ಫೀಲಿಂಗ್ ನಾವು ಡೆವಲಪ್ ಮಾಡ್ಕೊಬಾರ್ದು. ನಾನು ಆಪರ್ಚುನಿಟಿ ಅಷ್ಟು ಕೊಟ್ಟಾಗಲೂ ರಿಫಾರ್ಮ್ ಆಗಲಿಲ್ಲ ಅಂದರೆ ಇಟ್ಸ್ ಔಟ್ ಆಫ್ ದ ರೀಚ್. ಅವಾಗ ನಾವು ಗಿಲ್ಟ್ ಫೀಲ್ ಮಾಡ್ಕೊಬಾರ್ದು. ಎಸ್ಪೆಷಲಿ ಡೈವರ್ಸ್ ಪ್ರೊಸೀಡಿಂಗ್ಸ್ ಇರಬೇಕಾದ್ರೆ ಕಾಮನ್ ಫ್ರೆಂಡ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ವೆರಿ ಕೇರ್ಫುಲ್ಲಾಗಿ ನಾವು ಇಂಟ್ರ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಆಮೇಲೆ ಅಟ್ ದ ಟೈಮ್ ಆಫ್ ಡೈವರ್ಸ್ ಇದ್ದಾಗ ಈ ಇಮೇಲ್ಸ್ ಪಾಸ್ವರ್ಡ್ ಚೇಂಜ್ ಮಾಡಬೇಕು, ಅಕೌಂಟ್ಸ್ ಚೇಂಜ್ ಮಾಡಬೇಕು, ಆ್ಯಂಡ್ ಯುವರ್ ಪ್ರೊಫೈಲ್ ಶುಡ್ ಬಿ ಕೆಪ್ಟ್ ಸೀಕ್ರೆಟ್. ಅದನ್ನು ಟ್ರೈ ಮಾಡ್ತಾರೆ ಥ್ರೂ ಕಾಮನ್ ಫ್ರೆಂಡ್ಸ್. ನಿಮ್ಮ ಪ್ರೊಫೈಲ್ ಏನೇನು ಮಾಡ್ತಾ ಇದ್ದಾಳೆ, ಆಫ್ಟರ್ ಮ್ಯಾರೇಜ್ ಆಗಲಿ, ಇದು ಆಫ್ಟರ್ ಡೈವರ್ಸ್ ಆಗಲಿ, ಡ್ಯೂರಿಂಗ್ ಡೈವರ್ಸ್ ಪೆಟಿಷನ್ಸ್ ಆಗಲಿ, ಆ ಹುಡುಗಿ ಏನೇನು ಮಾಡ್ತಾ ಇದ್ದಾಳೆ, ಹೌ ಮಚ್ ಶಿ ಹ್ಯಾಸ್ ಅಚೀವ್ಡ್ ಕೊಡಿ, ಬಟ್ ಫ್ರ್ಯಾಂಕ್ ಆಗಿರೋದು ಕೊಡ್ಬೇಡಿ. ಸೊ ಯು ಶುಡ್ ಆಲ್ವೇಸ್ ಕೀಪ್ ಸರ್ಟನ್ ಥಿಂಗ್ಸ್ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದು ಉತ್ತಮ. ಫೇಸ್ಬುಕ್ಕಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಕ್ಸೆಪ್ಟಿಂಗ್ ಫ್ರೆಂಡ್ಸ್. ದೇ ಜಸ್ಟ್ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಏನೇನು ಆಗ್ತಾ ಇದೆ, ಏನೇನು ಆಗ್ತಾ ಬಿಟ್ಟೋದ್ಮೇಲೆ ಇಂಟ್ರೆಸ್ಟ್ ಬಂದು ಏನು ಯೂಸ್ ಸಬಿತಾ. ಅದಕ್ಕಿಂತ ಮುಖ್ಯವಾಗಿ ಸ್ವಾವಲಂಬಿಯಾಗಿ ಬದುಕೋದು, ಧೈರ್ಯವಾಗಿ ಏನಾದ್ರೂ ಆಗಲಿ, ಆಯ್ತು ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಇವಾಗ. ಯು ಶುಡ್ ರೆಸ್ಪೆಕ್ಟ್ ದ ಫ್ರೀಡಮ್ ಯು ಹ್ಯಾವ್ ಗಾಟ್. ನನ್ನನ್ನು ಕೇಳಿದ್ರೆ ಯು ಎಂಜಾಯ್ ದ ಫ್ರೀಡಮ್, ರೆಸ್ಪೆಕ್ಟ್ ಯುವರ್ ಫ್ರೀಡಮ್. ಆ ಇನ್ಹಿಬಿಷನ್ಸ್ ಬೇಡ. ನಾನು ಸಿಂಗಲ್, ಇವಾಗ ಮಗು ಇದ್ರೂ ಧೈರ್ಯವಾಗಿ ಪ್ರೌಡಾಗಿ ಹೇಳ್ಕೊಳ್ಳಿ ಐ ಆಮ್ ಎ ಸಿಂಗಲ್ ಪೇರೆಂಟ್ ಅಂತ ಏನಿದೆ. ಅವಾಗ ಕಾಲರ್ ರೆಡಿ ಇದ್ದಾರೆ, ಮೈಸೂರಿಂದ ವೀಣಾ ಅಂತ ಕರೆ ಮಾಡಿದ್ದಾರೆ. ವೀಣಾ, ಹೇಳಿ, ಏನ್ ಸಮಸ್ಯೆ ಇತ್ತು ನಿಮ್ದು? ಮೇಡಮ್, ನಮ್ ಸಮಸ್ಯೆ ಅಂದ್ರೆ ಮನೇಲಿ ಜಾಯಿಂಟ್ ಫ್ಯಾಮಿಲಿಗಳು ಇರ್ತಾರಲ್ಲ, ಅವಾಗ ಗಂಡ ಆದವರು ಜಾಸ್ತಿ ಅತ್ತೆ ಮಾವನ್ಗೆ ತುಂಬಾ ಪ್ರಿಪ್ರೇಷನ್ ಕೊಡ್ತಾರೆ. ಅವ್ರಿಗೇನೆ ತುಂಬಾ ಸಪೋರ್ಟಿವ್. ನಾವೇನಾದ್ರೂ ಅವ್ರಿಗೆ ಮಾಡ್ಬೇಡ ಹಾಗೆ ಹೀಗೆ ಅಂತ ಕೇಳಿದಾಗ ನನ್ ಮೇಲೆ ತಿರುಗಿ ಬೀಳ್ತಾರೆ. ಅದನ್ನ ನಾನು ಕೇಳೋದ್ ತಪ್ಪ ಅಥವಾ ಇಷ್ಟ ದಿನ ಕೇಳಾಗಿದೆ, ಬಯಸ್ಕೊಂಡು ಆಗಿದೆ, ಇನ್ ಮುಂದಕ್ಕೆ ಆತರ ಮಾಡೋದು ಸರಿನಾ ಅಥವಾ ಇಲ್ಲ ಮಾಡ್ದೆ ನಾನು ಸ್ಟಾಪ್ ಮಾಡ್ಬಿಟ್ಟು ಹೀಗೆ ಹೆಂಗೆ ಕೇಳ್ದೇನೆ ಇದ್ದೆ ಹಾಗೆ ಇರೋದು ಒಳ್ಳೇದಾ? ಕೇಳಿದ್ರೆ ಮನೇಲಿ ಸುಮ್ನೆ ಕೇಳಿದ್ರೆ ನನ್ ತಂದೆ ತಾಯಿ ಅವಾಗೆಲ್ಲ ಕಷ್ಟಪಟ್ಟು ನನ್ನ ಸಾಕಿದ್ದಾರೆ, ನಾನು ಅವ್ರಿಗೆ ಮಾಡ್ಲೇಬೇಕು, ನಿಮ್ಮನ್ನು ನೋಡ್ಕೊತಾ ಇದ್ದೀನಿ ಅನ್ನೋ ಉತ್ತರನೇ ನಮ್ಮ ಮನೆಯವರಿಂದ ಜಾಸ್ತಿ ಸಿಗ್ತಾ ಇರೋದು. ಯಾಕಂದ್ರೆ ಇಬ್ರು ಮೈಸೂರು ಬೇರೆ ಇದ್ದಾರೆ, ಅವರು ನೋಡ್ಕೋತಾರೆ ಅತ್ತೆ ಮಾವನ್ನ. ಅದರಲ್ಲಿ ಜಾಸ್ತಿ ಅಂದ್ರೆ ನಮ್ಮ ಮನೆಯವರು ತುಂಬಾ ನೋಡ್ಕೋತಾರೆ. ನನ್ಗೆ ಒಂದೊಂದ್ ಟೈಮು ಅದು ಇಷ್ಟ ಆಗಲ್ಲ. ಎಷ್ಟು ವರ್ಷ ಆಯ್ತು ವೀಣಾ? 15 ವರ್ಷ ಆಯ್ತು. 15 ವರ್ಷ. ಮಕ್ಳಿದಾರಾ? ಇಬ್ರು ಮಕ್ಳಿದ್ದಾರೆ, ಪೂಜಾ ಪುನೀತ್. ಏನ್ ಹೇಳ್ತೀರಾ ಮೇಡಮ್ ಇವ್ರಿಗೆ? 15 years ಆಲ್ರೆಡಿ ಸ್ಪೆಂಡ್ ಆಗಿದೆ, ಮಕ್ಕಳಿದ್ದಾರೆ. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಈ ಥರ ಡಾಮಿನೇಷನ್ಸ್ ಜಾಸ್ತಿ ಇರುತ್ತೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ. ಅವ್ರಿಗೆ ಪ್ರೈವಸಿ ಸಿಗಲ್ಲ. ಅದು ಬೇಸಿಕ್ಲಿ ಅವ್ರಿಗೆ ಕೂತ್ಕೊಂಡು ಮಾತಾಡೋಕ್ಕೆ ಸ್ಕೋಪ್ ಇಲ್ಲದೆ ಇರಬೇಕಾದ್ರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಬೆಳೀತಾ ಹೋಗಿರುತ್ತೆ. ಸೊ ಗೋ ಫಾರ್ ಔಟಿಂಗ್. ಅವಾಗವಾಗ ಸ್ವಲ್ಪ ಹೊರ್ಗಡೆ ಹೋಗಿ ಡಿಸ್ಕಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಜಗಳ ಮಾಡಿಕೊಂಡು ಸಾರ್ಟ್ ಔಟ್ ಮಾಡ್ಕೊಂಡು ಮನೆಗೆ ಬನ್ನಿ. ದಿಸ್ ಇಸ್ ಹೌ ಯು ಗೋ ಔಟ್, ಎಕ್ಸಾಸ್ಟ್ ಅಂಡ್ ಕಮ್ ಬ್ಯಾಕ್ ಹ್ಯಾಪಿಲಿ. ಓಕೆ, ವೆಂಕಟೇಶ್ ಮೊಣಕಾಲ್ಮೂರಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್, ಹೇಳಿ, ಏನ್ ಸಮಸ್ಯೆ ಇತ್ತು ಸರ್ ನಿಮ್ದು? ಮೇಡಮ್ ಅವರೇ, ನಮ್ಮ ಮಗಳು ಮದುವೆ ಮಾಡಿ 3 ವರ್ಷ ಆಯ್ತು ಮೇಡಮ್ ಅವರೇ. ಹೇಳಿ ಸರ್. ನಮ್ಮ ಅಕ್ಕನ ಮಗನಿಗೆ ಕೊಟ್ಟಿದೀವಿ. ಅವರು ಬಹಳ ಇಷ್ಟು ಮದುವೆ ಮಾಡ್ಕೊಂಡಿತ್ತು. ಈಗ ನಮ್ಮ ಮಗಳು ಸೆಕೆಂಡ್ ಇಯರ್ ಡಿ.ಎಡ್ ಮಾಡ್ತಾ ಇದ್ದಾಳೆ. ಅವರು ಯಾರು ಕೇಳ್ಬಿಟ್ಟು ಓದೋದು ಬೇಡ ಅಂತ ಹೇಳ್ತಾ ಇದಾರೆ. ಓದೋದ್ ಬೇಡ ಅಂತಿದ್ದಾರೆ? ಯಾರು, ಅಳಿಯನಾ? ಹಳ್ಳಿಯಲ್ಲಿ ಸೆಕೆಂಡ್ ಇಯರ್ ಡಿ.ಎಡ್ ಓದೋದ್ ಬೇಡ, ಓದಿದ್ರೆ ಟೀಚರ್ ಆದ್ರೆ ಚೆನ್ನಾಗಿರಲ್ಲ ಹೆಣ್ಮಕ್ಳು ಅಂತ ಹೇಳ್ತಾರೆ ಮೇಡಮ್. ಮೈ ಗಾಡ್, ಈ ಕಾಲದಲ್ಲೂ ಯಾಕೆ ಓದೋದ್ ಬೇಡ ಅಂತ? ಇಲ್ಲ, ಇವ್ರು ಮಾಡಿರೋದು ತಪ್ಪು. ಓದಿಸ್ಬಿಟ್ಟು ಮಾಡಿಸ್ಬೇಕಾಗಿತ್ತು ಸವಿತಾ. ಓದಿಸ್ಬಿಟ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು. ಹುಡುಗಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾಳೋ ಇಲ್ವೋ, ಎಮೋಷ್ನಲಿ ಸ್ಟ್ರಾಂಗ್ ಮಾಡಿಸಿ ಬೇರೆಯವ್ರ ಮನೆಗೆ ಕಳಿಸ್ಕೊಡಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಕಳಿಸ್ಬಿಟ್ಟ ಮೇಲೆ ತಿರ್ಗಾ ಓದು ಅಂತ ಡೈವರ್ಷನ್ ಆಗ್ತಾ ಇದೆ. ಓದೋಕೆ ಇಷ್ಟ ಇಲ್ಲ. ಅದೇ. ಸೊ ದಟ್ ಈಸ್ ವೈ ದ ಫ್ರಿಕ್ಷನ್. ನಿಮಗೆ ಪ್ರಿಯಾರಿಟಿ ಏನು ಲೈಫಲ್ಲಿ ಅಂತ ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಲೈಕ್ ನಂದು ಸ್ಟಡೀಸು, ನನ್ನ ಪ್ರೊಫೆಷನ್ ಪ್ರಿಯಾರಿಟಿ ಇದೆ, ಫಸ್ಟ್ ಅದ್ರಲ್ಲಿ ಡೆವಲಪ್ ಆಗಿ ಆಮೇಲೆ ಮ್ಯಾರೇಜ್ಗೆ ಹೋಗಿ. ಈ ತರ ಕನ್ಫ್ಯೂಷನ್ಸ್ ಈ ಕಡೆ ಆ ಕಡೆ ಬೇಡ. ಸೊ ಟ್ರೈ ಟು ಸಾರ್ಟ್ ಔಟ್. ಅದನ್ನ ಅಮಿಕಬಲ್ ಆಗಿ ಸಾರ್ಟ್ ಔಟ್ ಮಾಡ್ಕೊಡಿ. ಅದನ್ನ ದೊಡ್ಡದಾಗಿ ಮಾಡ್ಕೊಂಡು ಡೈವರ್ಸ್ ತನಕ ಹೋಗ್ಬಿಡಿ. ಇಟ್ಸ್ ನಾಟ್ ವರ್ತ್. ಬಿಜಾಪುರದಿಂದ ರಾಘು ಕರೆ ಮಾಡಿದ್ದಾರೆ. ರಾಘು ಅವರೇ, ಏನ್ ಸಮಸ್ಯೆ ಇತ್ತು ಹೇಳಿ? ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ.
ಮೇಡಮ್ ಈಗ ಒಂದು ಸಮಸ್ಯೆ ಆಗಿದೆ ಮೇಡಮ್ ಇವಾಗ. ಹಾ, ಈಗ ಈಗ ಒಂದು ಫ್ಯಾಮಿಲಿ ಇದೆ ಮೇಡಮ್. ಜಮೀನಾ? ಫ್ಯಾಮಿಲಿ, ಒಂದು ಫ್ಯಾಮಿಲಿ ಇದೆ. Family, ಈಗ ಆತನಿಗೆ ಹೆಂಡ್ರು ಮಕ್ಕಳು ಇದಾರೆ ಮೇಡಮ್ ಇವಾಗ. ಹಾ, ಈಗ ಆತ ಒಂದು ಆಕಸ್ಮಿಕವಾಗಿ 2ನೇ ಮದಿನೂ ಮಾಡ್ಕೊಂಡೆ ಮೇಡಮ್ ಆತ. ಓಕೆ. ಈಗ ಆತನ ಮೊದ್ಲೇ ಹೆಂಡ್ರು ಮಕ್ಕಳಿಗೆ ಬಿಟ್ಟಿರಲ್ಲ. ಈಗ ನಂಗೆ ಈಗ ಆಕಸ್ಮಿಕವಾಗಿ ನಂಗೆ ಬ್ಲಾಕ್ ಮೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಮೊದ್ಲೇ ಹೆಂಡತಿ ಇದ್ರು 2ನೇ ಮದ್ವೆ ಮಾಡ್ಕೊಂಡಿದ್ದಾರೆ. ಅದು ಬ್ಲಾಕ್ ಮೇಲ್ ಆಕಸ್ಮಿಕವಾಗಿ ಆಗಿದೆ ಅಂತ ಮೇಡಮ್. ಆಗಿದೆ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಹೆಂಡತಿಗೆ. ಹೌದು. ಇವಾಗ ಈಗ ಆ ಗಂಡನ ಒಳ್ಳೆಯದನ ಹೆಂಡತಿನೂ ಒಳ್ಳೆಯದಾರ ಮೇಡಮ್. ಹೆಂಡತಿ ಮೊದ್ಲೇ ಹೆಂಡತಿ ಏನ್ ಹೇಳ್ತಾರೆ ಇವಾಗ? ಏನಂತೆ ಅವ್ರು? ಗಂಡ ಬೇಕು ನನಗೆ ಮತ್ತೆ ಈಗ ಬೇಕು ಅಂತಿದ್ದಾರೆ. ದೂರ ಮಾಡೋದಂತ ಕಾನೂನು ಸುಮಾರು ನಡೆಯುತ್ತೆ ಇದು. ಫಸ್ಟ್ ಆಫ್ ಆಲ್ ಹುಡುಗಿರ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ಸೆಕೆಂಡ್ ಮ್ಯಾರೇಜ್ಗೆ ಯಾಕೆ ಯೂಸ್ ಟು ಮನ್ಗೆ ಯಾಕೆ ಹೋಗ್ತಾರೆ? ಸೆಕೆಂಡ್ ಆದ್ಮೇಲೆ ಆಕಸ್ಮಿಕವಾಗಿ ಆಯ್ತು ಅಂತ ಗಂಡ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇವಾಗ ಹುಡುಗಿ ಮೊದ್ಲೇ ಹೆಂಡತಿ ಏನ್ ಮಾಡ್ಬೇಕೀಗ? ಇವಾಗ ಹೆಂಡತಿ ಬಂದು ಇವಾಗ ಮ್ಯಾರೇಜು ಇಂಪಾರ್ಟೆಂಟ್, ಮ್ಯಾರೇಜಲ್ಲೇ ಇರಬೇಕು ಅಂದರೆ ಲೀಗಲ್ ಆಸ್ಪೆಕ್ಟ್ಸ್ ಬೇಡ. ಟ್ರೈ ಟು ಸಾರ್ಟ್ ಔಟ್ ದ ಪ್ರಾಬ್ಲಮ್. ಇಲ್ಲ ನನ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬೇಕಾದ್ರೆ ಅವ್ರ ಮೇಲೆ ಕೇಸ್ ಹಾಕೊಬೋದು, ಅಡಲ್ಟ್ರಿಗೆ ಹಾಕೊಬೋದು. ಬಟ್ ಮ್ಯಾರೇಜ್ ಬೇಕು ಅಂತ ಅಂದಾಗ ಕೋರ್ಟ್ ಮೆಟ್ಲು ಹತ್ಬೇಡಿ. ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಪಂಚಾಯತ್ ಮೂಲಕ ಮಾಡ್ಕೊಳ್ಳಿ. ಆ ಹುಡುಗಿ ಫ್ಯಾಮಿಲಿ ಹೇಳಿ ಅಪ್ರೋಚ್ ಮಾಡಿ. ಫಸ್ಟ್ ಬೇಸಿಕ್ಲಿ ಹುಡುಗಿರ್ದು ತಪ್ಪು. ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಬೇಕಾದ್ರೆ ಒಂದು ಹುಡುಗಂದು ಈ ಸೈಟ್ ಹೆಂಗೆ ನಾವು ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಮಾಡ್ಕೊತೀವೋ ಅದೇ ಥರ ಹುಡುಗಂದು ಸೆಕೆಂಡ್ ಮ್ಯಾರೇಜ್ ಅಂದರೆ ಎಲ್ಲ ಪೇಪರ್ಸು ನೋಡಬೇಕು. ಕಾಂಪ್ರಮೈಸ್ ಆಯಿತು ಅಂತ ಹೇಳ್ಬಿಟ್ಟು ಅದು ಕ್ಲೀನ್ ಪೇಪರ್ಸ್ ಅಲ್ಲ. ಆದ್ಮೇಲೆ ಅಲಿಗೇಷನ್ಸ್ ಏನು, ಅವನ ಮೇಲೆ ಏನು ಅಲಿಗೇಷನ್ಸ್ ಇತ್ತು, ಅವ್ನು ಏನು ಮಾಡಿದ್ದಾನೆ, ಏನೆಲ್ಲ ಇದೆ, ಇಷ್ಟೆಲ್ಲ ಮಾಡಿರೋನು ಸೆಕೆಂಡ್ ಒನ್ಗೆ ಮಾಡ್ತಾನೆ. ಇಂಡಿಪೆಂಡೆಂಟೇ ಥಾಟ್ ಇಲ್ಲದೆ ಇರ್ಬೇಕಾದ್ರೆ ಸೆಕೆಂಡ್ ಒನ್ಗೂ ಈ ಥಾಟ್ ಇರುತ್ತಾ? ಅದೆಲ್ಲ ಸುಮಾರು ಜನ ಕಾಂಪ್ರಮೈಸ್ ಆಗೋಗಿದೆ, ಡೈವರ್ಸ್ ಆಗೋಗಿದೆ ಸೆಕೆಂಡ್ ಮ್ಯಾರೇಜ್. ಐ ಟೆಲ್ ಡೈವರ್ಸ್ ಆಗಿದೆ, ಓಕೆ ಫೈನ್. ಏನಕ್ಕೆ ಆ ಸಿಚುಯೇಷನ್ ಬಂತು, ಏನ್ ಮಾಡಿದ ನಾವು ಅಂತ ಫಸ್ಟ್ ಅನಲೈಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ರ್ಯಾಂಡಮ್ ಆಗಿ ಸೆಕೆಂಡ್ ಮ್ಯಾರೇಜ್ಗೆ ಹೋಗೋದು ತುಂಬಾ ತಪ್ಪು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ವಿವಾಹ ಅನ್ನೋದು ಬಂದ ಸುಮ್ಮನೆ ಅಲ್ಲ, ಮನಸ್ಸುಗಳು ಒಂದಾಗಬೇಕು. ಯಾವುದೇ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆಗಳಿದ್ದರೆ ಅದಕ್ಕೆ ಒಂದೇ ಒಂದು ಪರಿಹಾರ ವಿಚ್ಛೇದನ ಅನ್ಕೋಬೇಡಿ. ಸೊ ಮಾತುಕತೆಯಿಂದ ಬಗೆಹರಿಸ್ಕೋಬಹುದು. ಅದ್ರ ಜೊತೆಗೆ ಅಪ್ಪ ಅಮ್ಮನೂ ಕೂಡ ಹಿಂದೆ ಮುಂದೆ ನೋಡ್ದೇನೆ ಮಗಳಿಗೆ ಮದುವೆ ಆಗ್ಬಿಟ್ರೆ ಮುಗೀತು ಜವಾಬ್ದಾರಿ ಅನ್ನೋದಲ್ಲ. ಸೊ ಮಗಳ ಮನಸ್ಸನ್ನು ಕೂಡ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ವರನನ್ನು ತರಬೇಕಾಗುತ್ತೆ. ಸೊ ಆಗ ಮಾತ್ರ ಸಂಸಾರ ಸುಖವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.